ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ನನ್ನ ಒಂದು ಕಾಲಿಗೆ ಹೇಗೆ ಪೆಡಿಕ್ಯೂರ್ ಮಾಡ್ಕೊತೀನಿ ಅಂತ ವಿಡಿಯೋನ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಎಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿ ಸತಿ ಕೇಳ್ತೀನಿ. ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೂ ಕೂಡ. ನೋಟಿಫಿಕೇಷನ್ ಬರಬೇಕು, ಆ ಒಂದು ನೋಟಿಫಿಕೇಷನ್ ಬೆಲ್ನ ಆ್ಯಕ್ಟಿವ್ ಮಾಡ್ಕೋಬೇಕು. ಆವಾಗಲೇ ನಾನು ಯಾವುದೇ ಟೈಮ್ನಲ್ಲಿ ವೀಡಿಯೋ ಹಾಕಿದ್ರು ಸಹಿತ ನೀವು ಆ ವಿಡಿಯೋನ ನೋಡ್ಬೋದು. ಓಕೆನಾ? ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ ಇಷ್ಟ ಆಯಿತು ಅಂದರೆ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಬನ್ನಿ. ಫಸ್ಟಿಗೆ ನಾನು ನೇಲ್ ಪೇಂಟ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೇಲ್ ಪಾಲಿಶ್ ಹಾಕಿರ್ತೀರಲ್ಲ, ಅದನ್ನೆಲ್ಲ ಕ್ಲಿಯರಾಗಿ ನೀಟಾಗಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಒಂದು ಪೆಡಿಕ್ಯೂರ್ ಅಥವಾ ಕಾಲಿಗೆ ಒಂದು ರೆಮಿಡೀಸ್ ಯೂಸ್ ಮಾಡ್ತೀನಿ ಅನ್ನೋದು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಒಂದು ಟಬ್ಬಲ್ಲಿ ವಾರ್ಮ್ ವಾಟರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರಾ ಸಾಲ್ಟು, ಹಾಗೆ ಬೇಕಿಂಗ್ ಸೋಡಾ, ಹಾಗೆ ಒಂದು ಲೆಮನನ್ನು ಹಾಕ್ಕೊತಾ ಇದ್ದೀನಿ. ಒಂದು ಪೂರ್ತಿ ಲೆಮನನ್ನು 2 ಭಾಗನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಹಾಗೆ ಬೇಕಿಂಗ್ ಸೋಡಾ ಎರಡೂ ನೀಟಾಗಿ. ಪ್ಲಸ್ ಶ್ಯಾಂಪು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಹಾಕ್ಕೋಬೋದು. ಫಸ್ಟು ರಾ ಸಾಲ್ಟ್ ಹಾಕ್ಕೊಂಡಿರೋದ್ರಿಂದ ಅದು ನಮ್ಮ ಒಂದು ಹೆಲ್ತಿ ಸ್ಕಿನ್ ಬೇಕು ಅಂದರೆ ಅದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಮ್ಮ ಹೆಲ್ತ್ ಹಾಗೂ ನರ್ವ್ ಸಿಸ್ಟಮ್ನೆಲ್ಲ ಚೆನ್ನಾಗಿಡೋಕ್ಕೆ ಟ್ರೈ ಮಾಡುತ್ತೆ. ಹಾಗೆ ನರ್ವ್ ಹಾಗೂ ಮಸಲ್ ಫಂಕ್ಷನ್ಗೆ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಇಂಪ್ರೂವ್ ಮಾಡುತ್ತೆ ನಮ್ಮ ಒಂದು ಸ್ಲೀಪನ್ನು. ಇವಾಗ ತುಂಬ ಫುಲ್ ಡೇ ವರ್ಕ್ ಮಾಡಿರ್ತೀವಿ, ಸೊ ಪಾದದ ಮೇಲೆ ನಿಂತಿರ್ತೀವಿ. ಅದರಿಂದಾಗಿ ಈ ಒಂದು ರೆಮಿಡಿನ ನೀವು ಎವ್ರಿ ಡೇ ಅಲ್ಲದೆ ಹೋದರೂ ಅಟ್ಲೀಸ್ಟ್ ವೀಕಲ್ಲಿ 2 ಟೈಮ್ಸ್ ಆದರೂ ಮಾಡ್ತಾ ಬರಬೇಕಾಗತ್ತೆ. ಹಾಗೆ ಬೇಕಿಂಗ್ ಸೋಡಾ ಅದು ಒಂದು ಡೆಡ್ ಸೆಲ್ಸ್ನ ಕಳಿಯುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂದರೆ ಅದನ್ನು ತೊಲಗಿಸುತ್ತೆ. ಹಾಗೆ ಪೇನ್ ಫ್ರೀ ಮಾಡುತ್ತೆ. ಸೊ ಅದನ್ನು ಯಾವಾಗಲಾದ್ರೂ ನೀವು ಮನೇಲಿ ಈ ಥರ ಮಾಡ್ತಾಯಿದ್ರೆ ನಿಮ್ಮ ಒಂದು ಕಾಲಿನ ಹೆಲ್ತನ್ನು ಕೂಡ ಮೇಂಟೈನ್ ಮಾಡ್ಕೋಬೋದು. ಹಾಗೆ ಲೆಮನ್ ಹಾಕಿರೋದ್ರಿಂದ ವಾಮ್ತ್ ಡಿಸ್ಟ್ರಿಬ್ಯೂಷನ್ನು ಹಾಗೆ ಹಾರ್ಮೋನನ್ನು ನೀಟಾಗಿ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಒಂದು ಕಾಲು ಏನೇನೋ ನೋವಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಸೊ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನೇ ಇದ್ರೂ ಅದನ್ನೆಲ್ಲ ತೊಲಗಿಸುತ್ತೆ. ಈ ರೀತಿ ವಾರದಲ್ಲಿ 2 ಸತಿ ಮಾಡಿದ್ರೆ ನಿಮ್ಮ ಒಂದು ಸ್ಕಿನ್ ಇರುತ್ತೆ ಅಲ್ವಾ, ಅದು ನೀಟಾಗಿ ಅದರಲ್ಲಿ ಫಸ್ಟ್ ಆಫ್ ಆಲ್ ಪಾದದ ಸ್ಕಿನ್ನು ತುಂಬಾ ಡಲ್ಲಾಗೋಗಿರುತ್ತೆ. ಸನ್ಬರ್ನು, ಸನ್ ಟ್ಯಾನು ಎಲ್ಲ ಆಗಿರೋದ್ರಿಂದ ನಾವು ನಮ್ಮ ಪಾದಗಳನ್ನ ಕೂಡ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸ್ನಾನ ಮಾಡಬೇಕಾದ್ರಂತೂ ಇಷ್ಟು ನೀಟಾಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅವಾಗಿಗೂ ಇವಾಗಿಗೂ ನೋಡ್ತಾ ಇರ್ಬೋದು. ಹಾಗೆ ಒಂದು ಬ್ರಷಲ್ಲಿ ಹಳ್ಳುಜ್ಜೋ ಬ್ರಷ್, ಅದು ತುಂಬ ಹಳೆ ಬ್ರಷ್ನ ತೊಗೋಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನಾನು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆ ಒಂದು ಪೇಸ್ಟಿಂದ ನೀವು ಆ ಫಿಂಗರ್ಸ್ ಮಧ್ಯದಲ್ಲಿ ಹಾಗೆ ಒಂದು ನೇಲ್ ಮೇಲೆಲ್ಲ ನೀಟಾಗಿ ಬ್ರಷ್ ಮಾಡಬೇಕು. ಹಿಂದೆ ಇಂಬಡಿ, ಕೆಳಗಡೆ ಪಾದ ಎಲ್ಲನೂ ನೀಟಾಗಿ ಬ್ರಷ್ ಮಾಡಬೇಕು. ಏನೇ ಡೆಡ್ ಸ್ಕಿನ್ ಇವಾಗೆಲ್ಲ ಲೂಸ್ ಆಗಿರುತ್ತೆ ಅದೆಲ್ಲ ತೆಗಿಯೋಕ್ಕೆ ಇದು ಇವಾಗ ಇಂಪ್ರೂವ್ ಮಾಡುತ್ತೆ. ನಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರೈಸ್ ಆಗಿ ಇಟ್ಕೋಬೇಕಾಗುತ್ತೆ. ಬರೀ ಬಾಡಿನ ಮೇಂಟೈನ್ ಮಾಡಿದ್ರೆ ಸಾಕಾಗೋದಿಲ್ಲ. ಈ ಥರ ಕೈ ಕಾಲು ಎಲ್ಲ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಕಾಲನ್ನು ಗಮನ ಕೊಡೋಕ್ಕೆ ಹೋಗೋದಿಲ್ಲ. ನೋಡ್ತಾ ಇರ್ಬೋದು, ನನ್ನ ಒಂದು ಆ್ಯಂಕಲ್ ಲೆಂತ್ ಮೇಲೆಗೂ ಹಾಗೆ ನನ್ನ ಒಂದು ಕಾಲು ಪಾದಕ್ಕೂ ನೋಡಿದ್ರೆ ಕಲರ್ ಎಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ. ತುಂಬಾ ಟ್ಯಾನ್ ಆಗಿತ್ತು. ಸೊ ಇದನ್ನು ವಾರದಲ್ಲಿ 2 ಸತಿ, ಅಟ್ಲೀಸ್ಟ್ ವಾರದಲ್ಲಿ 2 ಸತಿ ಆದರೂ ಮಾಡ್ತಾ ಬಂದರೆ ನಮ್ಮ ಒಂದು ಸ್ಕಿನ್ನನ್ನು, ಕಾಲನ್ನು ಒಂದು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಟಿವ್ ಮಾಡ್ಕೊಂಡ್ರೆ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಸೊ ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಡಿಪ್ ಮಾಡಬೇಕಾದ್ರೆ, ಕಾಲನ್ನ ಸೋಪ್ ಮಾಡಬೇಕಾದ್ರೆ ಹೇಗಿತ್ತು, ಇವಾಗ ಒಂದು ಸ್ವಲ್ಪ ಕಲರ್ ಡಿಫ್ರೆಂಟ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡ್ತಾ ಇರ್ಬೋದು. ಸೊ ಇಷ್ಟೇ ನಾನು ಒಂದು ಮನೇಲಿ ಮಾಡ್ಕೊಳ್ಳೋ ಅಂಥದ್ದು. ಯಾವುದೇ ರೀತಿ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಿರ. ಅವಾಗಿಗೂ ಇವಾಗಿಗೂ ಡಿಫ್ರೆಂಟ್ ನೋಡಿ. ಅಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಬಿಸಿನೀರಲ್ಲೇ ಹಾಗೆ ಕಾಲೆಲ್ಲ ತೊಳ್ಕೊತೀನಿ. ಅದಾದ ನಂತರದಲ್ಲಿ ಪೂರ್ತಿಯಾಗಿ ಒರೆಸ್ಕೋಬೇಕಾಗತ್ತೆ, ನೀರಿಲ್ದ ಹಾಗೆ ಪೂರ್ತಿಯಾಗಿ ಒರೆಸ್ಕೊಂಡು ಅದಕ್ಕೆ ನೈಟ್ ಫಸ್ಟ್ ಡೇ ಏನು ಮಾಡಬೇಕಾಗಿರೋವಂಥದ್ದು, ನೈಟ್ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳಿ. ಸೊ ಹಾಗೆ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಕಾಣಿಸ್ತದೆ. ಹಾಗೆ ಯಾವುದಾದ್ರೂ ಸರಿ ಮಾಯ್ಶ್ಚರೈಸರ್ ಯಾವ್ದು ಬೇಕಾದರೂ ಹಾಕೋಬೋದು. ನಾನು ಬಾಡಿ ಲೋಷನ್ನ ಯೂಸ್ ಮಾಡೋ ಅಂಥದ್ದು ಕೂಡ.
ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಾಗೆ ನೆಕ್ಸ್ಟ್ ಡೇ ನಿಮಗೆ ನೀವೇನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ನಿಮ್ಗೆ ಆಲ್ರೆಡಿ ನಾನು ಮುಲ್ತಾನಿ ಮಿಟ್ಟಿ ಪ್ಯಾಕ್ ಬಗ್ಗೆ ಹೇಳಿದ್ದೆ, ಫೇಸಿಗೆ ಅಪ್ಲೈ ಮಾಡಿ ತೋರಿಸಿದ್ದೆ. ಅದಕ್ಕೆ ನಾನು ಒಂದು ಸ್ವಲ್ಪನೇ ತೊಗೊತಾ ಇರೋದು, ಖಾಲಿಯಾಗಿರೋದ್ರಿಂದ ಬೇಸನ್ನು, ಕರ್ಡು, ಮುಲ್ತಾನಿ ಮಿಟ್ಟಿ, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರುತ್ತೆ, ಆದರೂ ಹೇಳ್ತಾ ಇದ್ದೀನಿ. ಬೇಸನಲ್ಲಿ ಜಿಂಕ್ ಅನ್ನೋ ಒಂದು ಪ್ರಾಡಕ್ಟ್ ಇರುತ್ತೆ, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ನೆಲ್ಲ ತೊಲಗಿಸುತ್ತೆ. ಓಕೆನಾ. ಹಾಗೆ ನಾವು ಮೊಸರು ಹಾಕ್ಕೊತಾ ಇರೋದ್ರಿಂದ ಒಂದು ಸ್ಕಿನ್ ಹೆಲ್ತಿಗೆ ಬೇಕಾಗಿರೋಂಥ ವಿಟಮಿನ್ ಡಿ ತುಂಬಾ ಇರುತ್ತೆ ಅದರಲ್ಲಿ. ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಮಾಯ್ಶ್ಚರೈಸ್ ಆಗಿರುತ್ತೆ. ಹಾಗೆ ಮುಲ್ತಾನಿ ಮಿಟ್ಟಿ ಹಾಕ್ಕೊತಾ ಇರೋದ್ರಿಂದ ಮುಲ್ತಾನಿ ಮಿಟ್ಟಿನ ನಾವು ಲೈಕ್ ಸನ್ ಬರ್ನ್, ಸನ್ ಟ್ಯಾನ್ ಇರುತ್ತೆ. ಹಾಗೆ ಸ್ಕಿನ್ ಕಾಂಪ್ಲೆಕ್ಷನ್ ಈಗ ನೋಡಿದ್ರೆ ಅಲ್ಲ, ಆ್ಯಂಕಲ್ ಲೆಂತಿಂದ ಪಾದದವರೆಗೂ ಇಷ್ಟು ಡಿಫ್ರೆನ್ಸ್ ಇತ್ತು, ಅದನ್ನೆಲ್ಲ ಒಂದೇ ಕಾಂಪ್ಲೆಕ್ಷನಲ್ಲಿ ಇಟ್ಕೊತಾ ಬರುತ್ತೆ. ಪಿಗ್ಮೆಂಟೇಷನ್ ಲೈಕ್ ಪೂರ್ತಿ ಬಾಡಿಗೂ ಯೂಸ್ ಮಾಡ್ಬೋದು, ಫುಲ್ಲು ಸ್ಕ್ರಬ್ಬರ್ ಆಗಿ ಇರುತ್ತೆ. ಇಂಥದನ್ನೆಲ್ಲ ಯೂಸ್ ಮಾಡ್ತಾ ಬಂದರೆ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ. ಅರಿಶಿನ ಅಷ್ಟೇ, ಯಾವುದೇ ರೀತಿಯಾದ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಇತ್ತು ಅಂದರೆ ಅದನ್ನು ತೊಲಗಿಸಾಗುತ್ತೆ. ಓಕೆನಾ. ಹಾಗೆ ಕಾಫಿ ಪೌಡರ್ ಯೂಸ್ ಮಾಡ್ತಾ ಇರೋದ್ರಿಂದ ಅದೊಂಥರ ಮಾಯ್ಶ್ಚರೈಸ್ ಆಗಿರುತ್ತೆ, ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ. ಅದರಿಂದಾಗಿ ಲೈಕ್ ಫಸ್ಟ್ ಆಫ್ ಆಲ್ ಕೈಯಿಗೂ ಹಾಗೆ ಕಾಲಿಗೂ ಈ ಥರ ಡಾರ್ಕ್ ಪ್ಯಾಚಸ್ ಎಲ್ಲ ಇರುತ್ತೆ, ಥರ ಟ್ಯಾನ್ ಆಗಿರೋ ಕಡೆ ಎಲ್ಲ ಕಾಫಿ ಪೌಡರ್ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಸ್ಕಿನ್ ನ್ಯಾಚುರಲ್ ಗ್ಲೋಗೆ ಬರುತ್ತೆ. ಈಗ ನೋಡಿ ನಾನು ಲೈಕ್ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಬೋದು. ಓಕೆನಾ. ಯಾವ ರೀತಿಯಾಗಿ ಫೇಸಿಗೆ ಅಪ್ಲೈ ಮಾಡ್ತೀವೋ ಅದೇ ರೀತಿ ಕಾಲಿಗೂ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ತುಂಬಾ ಸ್ಮೂತಾಗಿ ನಾವು ರಬ್ ಮಾಡಿದ್ರೆ ನಮ್ಮ ಒಂದು ಏನಿರುತ್ತೆ ಆ ಕಾಲಲ್ಲಿ ಡಸ್ಟ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇಲ್ಲ ಏನಾದರೂ ಇನ್ಫೆಕ್ಷನ್ಸ್ ಆಗಿತ್ತು ಅಂದರೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಹಾಗೆ ಸನ್ ಬರ್ನ್, ಸನ್ ಟ್ಯಾನ್ ಆಗಿರೋದ್ರಿಂದಾಗಿ ಈ ಒಂದು ಪ್ಯಾಕು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಲೈಕ್ ಪೂರ್ತಿ ಬಾಡಿಗೆ ಹೇಗೆ ಸ್ಕ್ರಬ್ ಮಾಡೋದು ಅಂತಲೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ಅದರಿಂದಾಗಿ ಇದನ್ನು ನೀವು ಟ್ರೈ ಮಾಡಿ ಯೂಸ್ ಮಾಡಿ, ಆದ ನಂತರದಲ್ಲೇ ಕಮೆಂಟ್ ಮಾಡಿ ಅಂತಲೂ ಕೇಳ್ತೀನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಒಂದೇ ಯೂಸಿಗೆ ಗೊತ್ತಾಗೋದಿಲ್ಲ. ಇದನ್ನು ಏನಿಲ್ಲ ಅಂದರೆ ಅಟ್ಲೀಸ್ಟ್ ಡೈಲಿ ಸ್ನಾನ ಮಾಡ್ತಾ ಹಾಕ್ಕೊತ ಬಂದ್ರೂ ನಿಮ್ಮ ಒಂದು ಸ್ಕಿನ್ನಲ್ಲಿ ಡಿಫ್ರೆನ್ಸನ್ನು ನೀವೇ ಕಾಣ್ತೀರಾ. ನಾನು ಫಸ್ಟ್ ಇದೆಲ್ಲ ಹೆಂಗಪ್ಪ ಮಾಡೋದು, ಸೋಂಬೇರಿ ಅಂದ್ಕೊಂಡೇ ಇದ್ದಿದ್ದು. ಸೋಂಬೇರಿ ತಂದಿಂದ ಏನೇನೋ ಸಾಧ್ಯ ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. ಲೈಕ್ ಇದೆಲ್ಲ ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ನಮಗಿನ್ನೂ ಒಳ್ಳೆಯದಾಗುತ್ತೆ. ಸೊ ಇದು ನೋಡಿ 5 to 10 ಮಿನಿಟ್ಸ್ ಬಿಟ್ಟು ಅದಾದ ನಂತರದಲ್ಲಿ ನೀಟಾಗಿ ಸ್ಕ್ರಬ್ ಮಾಡಬೇಕು. ಮತ್ತು ತಿರ್ಗಿ ಸ್ವಲ್ಪ ನೀರು ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡಬೇಕು. ಲೈಕ್ ಲಾಸ್ಟ್ ಟೈಮೇ ತೋರಿಸಿದ್ದೀನಿ ಫೇಸಲ್ಲೆಲ್ಲ ಹೇಗೆ ಸ್ಕ್ರಬ್ ಮಾಡಿದ್ದೆ ಅಂತ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ ಗ್ಲೋನೆಸ್ಸು. ಇದನ್ನು ಡೈಲಿ ಮಾಡ್ತಾ ಬಂದರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಹಾಗೆ ಸನ್ ಟ್ಯಾನ್ ಆಗಿರೋವಂಥದ್ದು, ಸನ್ ಬರ್ನಿಂದ ಆಗಿರೋವಂಥದ್ದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಬಿಫೋರ್ಗೂ ಆಫ್ಟರು ನೀವು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ, ಟೇಕ್ ಕೇರ್ ಆಲ್.